ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಕಷ್ಟಗಳ ನಡುವೆಯೂ ಭರವಸೆ ಎಂಬಂಥ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯೋಹಾನ 16ನೇ ಅಧ್ಯಾಯ 29-33 ವಾಕ್ಯ. ಅದಕ್ಕೆ ಶಿಷ್ಯರು, ನೀನು ಹೇಳುವ ಸಂಗತಿಯನ್ನು ಈಗ ಗೂಢಾರ್ಥವಾಗಿ ಹೇಳದೆ ಸ್ಪಷ್ಟವಾಗಿ ಮಾತಾಡುತ್ತೀಯಲ್ಲ. ನೀನು ಸಮಸ್ತವನ್ನು ತಿಳಿದವನೆಂದು ನಿನಗೆ ಪ್ರಶ್ನೆ ಮಾಡಬೇಕಾದ ಅವಶ್ಯವಿಲ್ಲವೆಂದು ಈಗ ತಿಳಿಯಿತು. ಇದರಿಂದ ನಿನ್ನನ್ನು ದೇವರ ಬಳಿಯಿಂದ ಬಂದವನೆಂದು ನಂಬುತ್ತೇವೆ ಅನ್ನೋದಕ್ಕೆ ಯೇಸು, ಈಗ ನಂಬುತ್ತೀರೋ? ನೋಡಿರಿ, ನಿಮ್ಮಲ್ಲಿ ಒಬ್ಬೊಬ್ಬನು ತನ್ನ ಸ್ಥಳಕ್ಕೆ ಚದುರಿ ಹೋಗಿ ನನ್ನನ್ನು ಒಂಟಿಗನಾಗಿ ಬಿಡುವ ಕಾಲ ಬರುವುದು. ಈಗ ಬಂದಿದೆ. ಆದರೆ ನಾನು ಒಂಟಿಗನಲ್ಲ, ತಂದೆಯು ನನ್ನ ಸಂಗಡ ಇದ್ದಾನೆ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ದೇವರನ್ನು ನಂಬಿರಿ ಮತ್ತು ಭರವಸೆಯನ್ನು ಗಳಿಸಿ. ನಾವು ಅದನ್ನು ಮಾಡಬಹುದಾದ ಅತ್ಯುತ್ತಮ ಮಾರ್ಗವೆಂದರೆ ಕಷ್ಟದ ಸಮಯಗಳ ಮೇಲೆ ಕೇಂದ್ರೀಕರಿಸುವ ಮತ್ತು ಚಿಂತಿಸುವ ಬದಲು ಶಾಂತವಾಗಿರುವುದು, ಪ್ರಾರ್ಥನೆ ಮತ್ತು ದೇವರ ವಾಕ್ಯವನ್ನು ಓದುವುದು. ಸತ್ಯವೇದ ನಮಗೆ ಹೇಳುತ್ತದೆ, ನೀವು ತಿರುಗಿಕೊಂಡು ಸುಮ್ಮನಿದ್ದರೆ ನಿಮಗೆ ರಕ್ಷಣೆಯಾಗುವುದು. ಶಾಂತರಾಗಿ ಭರವಸೆದಿಂದಿರುವುದೇ ನಿಮಗೆ ಬಲ. ಭರವಸೆಗಾಗಿ ಹಿಬ್ರೂ ಪದವು ಟಿಕ್ವಾವನ್ನು ಹುರಿ, ನಿರೀಕ್ಷೆ ಅಥವಾ ಭರವಸೆ ಎಂದು ವ್ಯಾಖ್ಯಾನಿಸಬಹುದು. ಇದು ಇಬ್ರೂ ಮೂಲ ಪದ ಕವಾ ನಿಂದ ಬಂದಿದೆ. ಇದರರ್ಥ ಒಟ್ಟಿಗೆ ಬಂಧಿಸುವುದು, ನಿರೀಕ್ಷಿಸುವುದು ಅಥವಾ ಕಾಯುವುದು. ಮೂಲ ಗ್ರೀಕ್ನಲ್ಲಿ ಭರವಸೆ ಎಂಬ ಪದವು ಆಲ್ಪಿಸ್ ಎಂದು ಉಚ್ಚರಿಸಲಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ಬಳಸಲಾಗುತ್ತದೆ. ಈ ಪದವನ್ನು ಇಂದು ನಂಬಿಕೆ, ಭರವಸೆ ಅಥವಾ ಆತ್ಮವಿಶ್ವಾಸದ ನಿರೀಕ್ಷೆ ಎಂದು ಸರಿಯಾಗಿ ಅನುವಾದಿಸಲಾಗುತ್ತದೆ. ಎಲ್ಪಿಸ್ ಎಂದರೆ ಏನಾದರೂ ಸಂಭವಿಸಲಿದೆ ಎಂದು ಸೂಚಿಸುತ್ತದೆ ಮತ್ತು ವಿಷಯವು ಅದನ್ನು ವಿಶ್ವಾಸದಿಂದ ನಿರೀಕ್ಷಿಸುತ್ತಿದೆ. ಗ್ರೀಕ್ ಪುರಾಣಗಳಲ್ಲಿ ಪೋನೋಸ್ ಅಥವಾ ಪೋನಸ್ ಶ್ರಮ ಮತ್ತು ಒತ್ತಡದ ವ್ಯಕ್ತಿತ್ವವಾಗಿದೆ. ಸತ್ಯವೇದ ಯೆಶಾಯ 26:3-4 ಮತ್ತಷ್ಟು ಭರವಸೆ ನೀಡುತ್ತದೆ. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವೆ, ಅವನಿಗೆ ನಿನ್ನಲ್ಲಿ ಭರವಸೆವಿದೆ. ಯೆಹೋವನಲ್ಲಿ ಸದಾ ಭರವಸೆವಿಡಿರಿ. ಯೆಹೋವನು ಶಾಶ್ವತವಾಗಿ ಆಶ್ರಯಗಿರಿಯಾಗಿದ್ದಾನೆ. ದೇವರ ವಾಕ್ಯವು, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವೂ ನನ್ನ ದಾರಿಗೆ ಬೆಳಕು ಆಗಿದೆ ಎಂದು ಹೇಳುತ್ತದೆ. ಕತ್ತಲೆಯಲ್ಲಿ ನಾವು ಯಾವಾಗಲೂ ಬೆಳಕನ್ನು ಅಥವಾ ಭರವಸೆಯನ್ನು ನೋಡಲು ಸಾಧ್ಯವಾಗದಿದ್ದರೂ ದೇವರು ಒಂದೊಂದಾಗಿ ನಮ್ಮನ್ನು ಮಾರ್ಗದರ್ಶನ ಮಾಡಲು ಇರುತ್ತಾನೆ ಎಂಬುದನ್ನು ಇದು ನೆನಪಿಸುತ್ತದೆ. ನಮ್ಮ ಪರಿಸ್ಥಿತಿ ಏನೇ ಇರಲಿ, ಭರವಸೆಯನ್ನು ಹೊಂದಿರುವುದು ನಂಬಿಗಸ್ತ ಆತ್ಮದ ಸಂಕೇತವಾಗಿದೆ. ಆದ್ದರಿಂದ ಕರ್ತನಲ್ಲಿ ನಂಬಿಕೆ ಇಡಿ. ಇದನ್ನು ನೀವೇ ಹೋರಾಡಲು ಪ್ರಯತ್ನಿಸುವ ಬದಲು ದೇವರು ನಿಯಂತ್ರಣದಲ್ಲಿದ್ದಾನೆ ಮತ್ತು ಎಲ್ಲವನ್ನು ಒಳ್ಳೆಯದಕ್ಕಾಗಿ ಮಾಡುತ್ತಾನೆ ಎಂಬ ನಿಮ್ಮ ನಿರೀಕ್ಷೆ ಮತ್ತು ನಂಬಿಕೆಯನ್ನು ಆತನಲ್ಲಿರಿಸಿ. ರೋಮಾಪುರ 8:28. ಮನುಷ್ಯರಾದ ನಮಗೆ ಒಳ್ಳೆಯದಕ್ಕೆ ಸ್ವಾರ್ಥ ವ್ಯಾಖ್ಯಾನವಿದೆ. ಅದು ನಮಗೆ ಪ್ರಯೋಜನವನ್ನು ನೀಡುತ್ತಿದ್ದರೆ ಅಥವಾ ಆ ಕ್ಷಣದಲ್ಲಿ ನಮಗೆ ಒಂದು ನಿರ್ದಿಷ್ಟ ರೀತಿಯಲ್ಲಿ ಅನಿಸುವಂತೆ ಮಾಡಿದರೆ ಮಾತ್ರ ನಾವು ಅದನ್ನು ಒಳ್ಳೆಯದು ಎಂದು ನೋಡುತ್ತೇವೆ. ನಾವು ಭಾವನೆಗಳ ಮೇಲೆ ಒಳ್ಳೆಯದು ಎಂದು ಭಾವಿಸುತ್ತೇವೆ, ಆದರೆ ದೇವರು ಒಳ್ಳೆಯದು ಎಂಬುದನ್ನು ವಿಭಿನ್ನವಾಗಿ ನೋಡುತ್ತಾನೆ. ಆತನು ಎಲ್ಲವನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತಿದ್ದಾನೆ. ಆ ಸಮಯದಲ್ಲಿ ನಮಗೆ ಅದು ಇಷ್ಟವಿಲ್ಲದಿದ್ದರೂ ಸಹ ನಮಗೆ ಯಾವುದು ಉತ್ತಮ ಎಂದು ಆತನಿಗೆ ತಿಳಿದಿದೆ. ಆಮೇಲೆ ಜೀವನವು ಕಠಿಣವಾಗಿದೆ, ಆದರೆ ಕೀರ್ತನೆ 34:1 ನಮಗೆ ಹೇಳುತ್ತದೆ, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ಯೆರೆಮೀಯ 29:11, ಕೀರ್ತನೆಗಳು 23:4, ಯೆಶಾಯ 30:15, ಕೀರ್ತನೆಗಳು 119:105 ಮತ್ತು ಯೋಹಾನ 16:33 ಸೇರಿದಂತೆ ಕಷ್ಟದ ಮಧ್ಯೆ ಭರವಸೆಯ ಬಗ್ಗೆ ಸತ್ಯವೇದದ ಅನೇಕ ಭರವಸೆಗಳನ್ನು ನೀಡುತ್ತದೆ. ಯೆರೆಮೀಯ, ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಧ್ವನಿಯು ಗೋಳಾಗದಿರಲಿ, ನಿನ್ನ ಕಣ್ಣು ನೀರು ಸುರಿಸದಿರಲಿ, ನಿನ್ನ ಪ್ರಯಾಸವು ಸಾರ್ಥಕವಾಗುವುದು. ಇದು ಯೆಹೋವನ ನುಡಿ. ನಿನ್ನ ಮಕ್ಕಳು ಶತ್ರುವಿನ ದೇಶದಿಂದ ಹಿಂದಿರುಗುವರು. ಯೆಹೋವನು ಇಂತೆನ್ನುತ್ತಾನೆ, ನಿನಗೆ ಮುಂದೆ ಒಳ್ಳೆಯ ಗತಿಯಾಗುವುದೆಂದು ನಿರೀಕ್ಷೆ ಇದೆ. ನಿನ್ನ ಮಕ್ಕಳು ಹಿಂತಿರುಗಿ ಸ್ವಂತ ಸೀಮೆಯನ್ನು ಸೇರುವರು. ಆಮೆನ್. ಕೀರ್ತನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆದೆನೇನೋ. ನಿನ್ನ ದೊಡ್ಡೆ, ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ನನ್ನ ಮನವೇ, ದೇವರನ್ನೇ ನಂಬಿ ಶಾಂತವಾಗಿರು. ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲುವುದಿಲ್ಲ. ಆಮೆನ್. ಯೆಶಾಯ. ಇಸ್ರಾಯೇಲ್ಯರ ಸದಮಲ ಸ್ವಾಮಿ ಆಗಿರುವ ಕರ್ತನಾದ ಯೆಹೋವನು, ನೀವು ತಿರುಗಿಕೊಂಡು ಸುಮ್ಮನಿದ್ದರೆ ನಿಮಗೆ ರಕ್ಷಣೆಯಾಗುವುದು. ಶಾಂತರಾಗಿ ಭರವಸೆದಿಂದಿರುವುದೇ ನಿಮಗೆ ಬಲ ಎಂದು ಹೇಳಿದರೂ ನೀವು ಒಪ್ಪಿಕೊಂಡಿಲ್ಲ. ಯೋಹಾನ
ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ದೇವರ ವಾಕ್ಯವು ಜನರನ್ನು ಮಾರ್ಗದರ್ಶಿಸಲು ದೀಪ ಮತ್ತು ಬೆಳಕಿನಂತೆ ಇದೆ ಎಂದು ಸತ್ಯವೇದ ಹೇಳುತ್ತದೆ. ಜೀವನವು ನಿಮ್ಮನ್ನು ಕೆಳಗಿಳಿಸಬಹುದು. ನೀವು ಯಾರೇ ಆಗಿರಲಿ, ನಾವೆಲ್ಲರೂ ಕಠಿಣ ಸಮಯಗಳನ್ನು ಎದುರಿಸುತ್ತೇವೆ. ಆದರೆ ಅದು ನಿಮ್ಮನ್ನು ಹಿಡಿದಿಟ್ಟುಕೊಳ್ಳಲು ಮತ್ತು ಕಹಿಯಾಗಲು ಬಿಡುವ ಬದಲು ನಿಮ್ಮ ನಂಬಿಕೆಯನ್ನು ಬೆಳೆಸಲು ಇದನ್ನು ಒಂದು ಸಮಯವಾಗಿ ಬಳಸಿ. ಕರ್ತನ ಮೇಲೆ ಆತುಕೊಳ್ಳಿ, ಕರ್ತನಲ್ಲಿ ಭರವಸೆ ಇಡಿ, ಏಕೆಂದರೆ ಆತನು ಯಾವಾಗಲೂ ನಂಬಿಗಸ್ತನಾಗಿರುತ್ತಾನೆ. ಆಮೆನ್. ಆತನ ವಾಕ್ಯವನ್ನು ಪಾಲಿಸಲು ಕಲಿಯುವುದು. ಕೀರ್ತನೆ 119:71. ಕಷ್ಟಾನುಭವವು ಹಿತಕರವಾಯಿತು, ಆದ್ದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.